ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ ಪಟ್ಟಣದ ಕೇಂದ್ರ ಬಸ್ಸು ನಿಲ್ದಾಣದಲ್ಲಿ ಕಳೆದ ಹಲವು ದಿನಗಳಿಂದ ಅನಾಥ ವೃದ್ಧನೊಬ್ಬ ಕಾಲಿಗೆ ಗಂಭೀರವಾಗಿ ಗಾಯಗೊಂಡು ನರಳಾಡುತ್ತಿರುವುದನ್ನು ಮನಗಂಡು ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡೇಗರ್ ಅವರು ಚಿಕಿತ್ಸೆ ಕೊಡಿಸಲು ನೆರವಾಗಿದ್ದರು. ವಿಪರ್ಯಾಸ ಅಂದರೆ ಬೈಲಹೊಂಗಲ ತಾಲೂಕು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮತ್ತೆ ಬಸ್ ನಿಲ್ದಾಣಕ್ಕೆ ಬಿಟ್ಟು ಹೋಗಿರುವುದು ವಿವಿಧ ಸಂಘಟನೆಗಳ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಉಪವಿಭಾಗದ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡೇಗರ್ ಆರೋಪಿಸಿದ್ದಾರೆ. ಅಧಿಕಾರಿ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅನಾಥ ರಕ್ಷಣೆ ಮಾಡುವುದು ಯಾರ ಹೊಣೆ? ಅಧಿಕಾರಿಗಳು ಮಾತ್ರ ಬೇಜವಾಬ್ದಾರಿತನ ತೋರುವುದು ಸರಿಯಲ್ಲ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಮೊನ್ನೆ ಬೈಲಹೊಂಗಲ ಬಸ್ ಸ್ಟ್ಯಾಂಡ್ನಲ್ಲಿ 65 ವಯಸ್ಸದ ವಯೋವೃದ್ಧ ಅವಂಗ ಕಾಲಿಗೆ ಗ್ಯಾಂಗ್ರೀನ್ ಆಗೈತ್ರಿ. ಕಾಲ ಈ ರೀತಿ ಬಾತೈತಿ, ಅದು ಕಾಲು ಪೂರಾ ಒಡೆದ ಸೋರಾಕತೈತಿ. ಅದು ಹುಳ ಟೈಪ್ ಆಗದಿ, ಸ್ಮೆಲ್ ಭಾಳ ಕೆಟ್ಟ ಸ್ಮೆಲ್. ಅದನ್ನು ಇಲ್ಲೇ ಬಸ್ ಸ್ಟ್ಯಾಂಡ್ದಾಗನ ಮಲ್ಕೊತ ಇದ್ದಾವ. ಕಳೆದ ಒಂದು 5-6 ತಿಂಗಳಿಂದ ಇಲ್ಲೇ ಅದಾನ. ಅವ್ಗೆ ಯಾರು ದಾತಾನ ಇಲ್ಲ ಕಾಣಿಸ್ತೈತಿ. ಅವನ್ನ ಕರ್ಮ ನೋಡಿದ್ದಕ್ಕೆ ಮೊನ್ನೆ THO ಅವ್ರಿಗೆ, ಬೈಲಹೊಂಗಲ THO ಅವ್ರಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರಿಗೆ, AC ಸಾಹೇಬ್ರಿಗೆ ಫೋನ್ ಹಚ್ಚಿರ, ಫೋನ್ ಹಿಡಿಲಿಲ್ಲ AC ಸಾಹೇಬರು. ಆಮೇಲೆ ಪತ್ರಕರ್ತರ ಫೋನ್ ಹಚ್ಚಿರ ಅವ್ರಿಗೆ, AC ಸಾಹೇಬ್ರಿಗೆ. ಅವರು ತಹಸೀಲ್ದಾರ್ಗೆ ಹೇಳಿದೆವು, ತಹಸೀಲ್ದಾರ ಸಾಹೇಬ್ರಿಗೆ ಹೇಳಿದೆವು, ಅವ್ರನ್ನ ನೀವು ಭೇಟಿ ಆಗ್ರಂತ ಹೇಳಿರಂತ. ಆ ತಹಸೀಲ್ದಾರ್ ಸಾಹೇಬ್ರಿದ್ದಾರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನೋ ಫೋನ್ ಹಚ್ಚಿ ಹೇಳಿರ. ಅವರೆಲ್ಲ ಕೂಡಿ ಬಂದ್ ಕ್ಯಾಸ ಈ ಒಯ್ಯುದ ಅದನ್ನ ಆ ವ್ಯಕ್ತಿಗೆ ಚಿಕಿತ್ಸೆನೂ ಕೊಡಿಸ್ಬೇಕು, ಪುನರ್ವಸತಿನೂ ಕೊಡಿಸ್ಬೇಕಿತ್ತು. ಅವ್ರ ಧರ್ಮದ. ಈಗ ಏನಾಗೈತೆ ಅಂದ್ರೆ ನಿನ್ನೆಲ್ಲ ಮನೆ ಸೋಮವಾರ ದಿವಸ ಕಳಿಸಿದೆವು ನಾವು. ಅವ್ರು ಯಾರು ಅಧಿಕಾರಿಗಳು ಬರಲಿಲ್ಲ. ಒಟ್ಟು ಎಲ್ಲ ಫೋನ್ ಮೇಲೆ ಯಾವಾರು. ಆಮೇಲೆ ಅವರು ಬೈಲಹೊಂಗಲ ಹಾಸ್ಪಿಟಲ್ದಾರು ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟ ಬೆಳಗಾವ್ ಕಳಿಸಿದಾರು. ಬೆಳಗಾವ್ದಾರು ಅವ್ಗೆ ಡ್ರೆಸ್ಸಿಂಗ್ ಮಾಡಿ ರಾತ್ರಿ ಆಂಬುಲೆನ್ಸ್ ತಂದ ಬಸ್ ಸ್ಟ್ಯಾಂಡ್ದಾಗ 50 ರೂಪಾಯಿ ಅವ್ನ ಕೈಯಾಗ ಬಸ್ ಚಾರ್ಜ್ ಕೊಟ್ಟ, ನೀ ಬೈಲಹೊಂಗಲ ಬಸ್ ಐತಿ ಹೋಗಂತ ಹೇಳಿ ರಾತ್ರಿ 9 ಗಂಟೆಗೆ ಅವನ್ನ ಬೈಲಹೊಂಗಲ ಕಳಿಸಿದಾರ. ಈಗ ನಾವು ಮತ್ತೆ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಫೋನ್ ಹಚ್ಚಿದ್ವು. ಸಾಹೇಬ್ರ ಮತ್ತೆ ಹೆಂಗ್ರಿ ಈಗ ಅನಾಥ ಮಂದಿಗೆ ಅದು ಹೆಂಗ್ರಿ? ಅವನ್ನ ಭಾಳ ಕೆಟ್ಟ ಸ್ಮೆಲ್ ಬರಾಕತೈತಿ, ಸೋರಾಕತೈತಿ ಕಾಲು ಹೊಡೆದ. AC ಸಾಹೇಬ್ರು ಏನಂತಾರು, ನೀವು ನಾನು ತಹಸೀಲ್ದಾರ್ಗೆ ಹೇಳ್ತಾನು, ತಹಸೀಲ್ದಾರ್ಗೆ ಹೋಗಿ ಭೇಟಿ ಆಗ್ರಿ ಅಂತಾರೆ. ಇವತ್ತು ಆಫೀಸ್ ಸೂಟಿ, ತಹಸೀಲ್ದಾರ್ ಸಾಹೇಬ್ರಿಗೆ ಎಲ್ಲಿ ಹೋಗಿ ಭೇಟಿ ಆಗೋದು? ಆಮೇಲೆ AC ಸಾಹೇಬ್ರಿಗೆ ಪವರ್ ಐತಿಲ್ವ? ಮಾನ್ಯ ಉಪವಿಭಾಗಾಧಿಕಾರಿಗಳು, ಉಪವಿಭಾಗ ದಂಡಾಧಿಕಾರಿಗಳು ಅವ್ರ ಒಂದು ಫೋನ್ ಹಚ್ಚಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೇಳಿರ, ಅವ್ರು ಬಂದ್ ಕ್ಯಾಸ ಅದನ್ನ ಕರ್ಕೊಂಡೋಗಿ ಚಿಕಿತ್ಸೆನೂ ಕೊಡಿಸ್ತಾರ, ಪುನರ್ವಸತಿನೂ ಕೊಡಿಸ್ತಾರ. ಈಗ ಹಿಂಗ ಬಿಟ್ಟರೆ ಒಂದು 2 ದಿವಸನಾಗ ಸತ್ತು ಬಿಡ್ತಾನ. ಅದಕ್ಕೆ ಜಿಮ್ಮೆದಾರಿ ಯಾರ ಜವಾಬ್ದಾರಿ? ಆಮೇಲೆ ಅನಾಥರಿಗೆ, ಬಡವರಿಗೆ ಜೀವಕ್ಕೆ ಹಂಗಲ್ಲೇನ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಬರ್ತೈತಿ ಇವ್ರ ಸಂಬಂಧ ಪುನರ್ವಸತಿಗೆ ಮತ್ತು ಚಿಕಿತ್ಸೆಗೆ. ಮತ್ತು ಅಧಿಕಾರಿಗಳಿಗೆ ಈ ರೀತಿ ಬೇಜವಾಬ್ದಾರಿ. ಅದು ಮಾನ್ಯ ಉಪವಿಭಾಗಾಧಿಕಾರಿಗೆ ಹೇಳತ್ತಾರ ಅಂತಲೇ ನಮ್ಗೆ ದಿಕ್ಕ ತಪ್ಪೈತಿ. ಅದರ ಸಂಬಂಧ ನಾವು ಅಧಿಕಾರಿಗಳಿಗೆ ಏನು ಹೇಳೋದು ಅಂದ್ರೆ, ಹಿಂಗೆ ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ್ರಿ. ಮಾನವೀಯತೆ ಬೇಕು, ಒಂದು ಸ್ವಲ್ಪ ಮಾನವೀಯತೆಯನ್ನು ತೋರಿಸ್ಬೇಕ. ಆ ವ್ಯಕ್ತಿ ನೋಡಿರ 10-15 ಫೂಟ್ ದೂರ ನಿಂತ್ರು ಸ್ಮೆಲ್ ಬರಾಕತೈತಿ, ಅಷ್ಟು ಕೆಟ್ಟ ದುರ್ವಾಸನೆ ಬರಾಕತೈತಿ. ಪಾಪ ಅವಂಗ ಎಷ್ಟು ತ್ರಾಸ ಆಗಾಕತ್ತಿರ್ಬೇಕ. ಪಾಪ ಅದು ಮಲ್ಕೊಂಡೈತಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವ್ನು ಚಿಕಿತ್ಸೆ ಕೊಡಿಸ್ಬೇಕು, ಅವ್ನು ಪುನರ್ವಸತಿ ಕಲಿಸ್ಬೇಕು. ಅಕಸ್ಮಾತ್ ಅವ್ಗೆ ಏನಾರ ಆತಂದ್ರೆ ಅದನ್ನ ತೊಗೊಂಡು ಹೋಗಿ ರೋಡ್ಗೆ ಹಾಕೊಂತ ಉಗ್ರ ಪ್ರತಿಭಟನೆ ಮಾಡ್ತೇವಂತ ಈ ತಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.